ಯಾರು ಮಾಡದೇ ಇರೋ ತಪ್ಪ ಅವನೇನ್ ಮಾಡವನೇ? ನಾನು ನೀವು ಲವ್ ಮಾಡ್ತಾನೆ ಮದ್ವೆ ಆದ್ವಿ. ನಿನ್ನ ಮಗನು ನಾನು ಒಂದೇನಾ? ಓ, ನೀವೇನು ಹೊರದೇಶಕ್ಕೆ ಹೋಗಿ ಮನೆ ಕಟ್ಸಿದ್ದೀರಾ, ಸ್ವಲ್ಪ ಜಮೀನ್ ತಗೊಂಡಿದ್ದೀರಾ? ಅವನು ಹೊರದೇಶಕ್ಕೆ ಕಲ್ಸಿ ಸಂಪಾದನೆ ಮಾಡ್ಕೊಂಡ್ ಯಾರೋ ಬರ್ತಾನೆ. ಕುಲಪುತ್ರನ ದುಬೈಗ. ಅವನೇನಾದ್ರೂ ದುಬೈಗೆ ಹೋದ್ರೆ ದುಬೈನೇ ಅರಬ್ಬಿ ಸಮುದ್ರದಾಗ ಮುಳುಗಿಸ್ಬಿಟ್ಟು ಬರ್ತಾನ ಅಷ್ಟೇಯ. ನಾನ್ ಕ್ಯಾನ್ ಹತ್ತಿಸ್ಬೇಡ, ಸುಮ್ನೋಗ್ ಸಾರ್ ತಗೊಂಬ. ತೋತೀನಿ. ಏನ್ಲ ಮಗ, ಊಟ ಮಾಡ್ಕೊಂಡೋಗ. ಬೇಡ, ದಿನ ಅದನ್ನೇ ತಾನೇ ಮಾಡ್ತಾ ಇರೋದು. ನಾನು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತೀನಿ. ಅಯ್ಯೋ ರೀ, ಕೇಳಿದ್ರ? ಈ ಆಸನ ಹೋಗಿ ಶ್ರಾವಣ ಬರಕ್ಕೆ ಇನ್ನೊಂದೇ ವಾರ ಉಳ್ದೈತೆ. ಹೊರದೇಶಕ್ಕೆ ಹೋಗ್ತೀನಿ ಅಂತ ಅವನೇ. ಹೋಗಲ್ಲ, ಅವ್ರು ವೀಸಾ ಮಾಡ್ಕೊಡ್ತಾರೆ. ಹೋಗು ಅಂದ್ರೆ ಪಾಸ್ಪೋರ್ಟ್ ಬೇಡವಾ? ತಕ ಅಂದ್ರೆ ದುಡ್ಡು ಬೇಡವಾ? 2,000 ರೂಪಾಯಿ ಖರ್ಚಾಯ್ತದೆ. ಏನು ಅಂದ್ರೆ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸರಿ ಬೇಡ ಬಿಡು. ಇಲ್ಲ, ಏನ್ರಿ, ಅವನು ಹೊರದೇಶಕ್ಕೆ ಹೋಗ್ತೀನಿ ಅಂತ ಅವನೇ. ಪಾಸ್ಪೋರ್ಟ್ ಮಾಡಿಸ್ಕೋಬೇಕಲ್ವಾ? ಎಲ್ಲಿಟ್ಟಿದ್ದೀರಾ ದುಡ್ಡ? ತೆಗಿಯಕೈನಾ ನಿಂಪ, ನೀವು ಊಟ ಮಾಡಿ, ನಾನೇನ್ ಮಾಡ್ತೀನಿ. ತೆಗಿನಲ್ಲ, ಗೊಬ್ಬರ ಕಾಸಿಲ್ಲ, ನಾನೇ ಓದಾಡ್ತೀವಿ. ಇವಳು ಬೇರೆ. ಬಿಡಪ್ಪ. ಏ ಮಗ, ನಿಮ್ಮ ಅಪ್ಪನ್ ತಾವ್ ಕಾಸಿಲ್ವಂತೆ. ಈ ಮಾಂಗಲ್ಯನ ಅಡ ಇಟ್ಬಿಟ್ಟು ಪಾಸ್ಪೋರ್ಟ್ ಮಾಡಿಸ್ಕೋ. ಬಾರೆ ಇಲ್ಲಿ 4 ತೊಲೆ ಸರ ಕಣೆ, ತಗೊಂಡೋಗಿ ಮಾರಾಕ್ ಬಿಡ್ತಾನ ಅವನು. ಬರೀ ಕರಿ ಮಣಿ ಹಾಕೊಂಡಿದ್ಯಲ್ಲ ಅಂತ ಮಾಡಿಸ್ಕೊಟ್ರೆ ಅದನ್ನೇ ಬಿಚ್ಕೊಡ್ತಿದ್ಯಲ್ಲ ನೀನು. ಅವನೇನು ಹಂಗ ಆಡ್ತಾನೆ ಅಂದ್ರೆ ನೀನು ಹಂಗೆ ಆಡ್ತೀಯಲ್ಲ. ಅಯ್ಯ, ಏನ್ ಅನಿಸ್ತೀರ ಕೊಡ್ರಿ ಇಲ್ಲಿ. ನಿನ್ಗೆ 2,000 ತಾನೇ ಬೇಕು? 2,000 ಪಾಸ್ಪೋರ್ಟ್ ಮಾಡಿಸ್ಕ. ಏನು ಫೋಟೋ ತೆಗಿಸ್ಬಾರ್ದಾ? ಅವನು ಫೋಟೋ ತೆಗಿಸ್ಬೇಕಲ್ವಾ? ತೆಗಿಸ್ತಾನೆ. 100 ರೂಪಾಯಿ. ಮತ್ತಿನ್ನೇನೋ ಅಲ್ಲಿ ಹೋಗಿ ಬರಕ್ ಬೇಡವಾ? ಅವನು ಹೋಗ್ ಬರ್ಬೇಕಲ್ವಾ? ತಗೋ 200 ರೂಪಾಯಿ. ಸಾಕು, ಹೋಗು. ಹೋಗಂದ್ರೆ ಅವನೇನು ಪಾಸ್ಪೋರ್ಟ್ ಆಫೀಸ್ಗೆ ಹೋಯ್ತಾವನ ಇಲ್ಲ ವೈನ್ ಶಾಪ್ಗೆ ಹೋಯ್ತಾವನ? ಒಟ್ನಲ್ಲಿ ನನ್ನ ಹಣ ತಾನೇ ಬೋಳಿಸ್ಕೊಂಡು ಹೋಗಿದ್ದು. ಅಯ್ಯೋ ಬಿಡ್ರಿ, ಅವನ ಬೋಯ್ಲಿಲ್ಲ ಅಂದ್ರೆ ನಿಮ್ಗೆ ತಿಂದನ್ನ ಅರಗದಿಲ್ಲ. ಸಾರ್ ತರ್ತೀನಿ ರೀ. ನೇತ್ರ, ನಿಂತ್ಕೋ ನೇತ್ರ. ಬಿಡು. ನಿಂತ್ಕೋ ನೇತ್ರ. ಅಲ್ಲಿ ಲೋಪಾರ್ ನನ್ನ ಮಗ ಇಬ್ರು ಲವ್ ಮಾಡ್ತಿದ್ವಿ ಅಂತ ಸುಳ್ಳು ಹೇಳ್ಬಿಟ್ಟ. ಬಿಡು, ನಾನು ಹೋಗ್ಬೇಕು. ನೇತ್ರ ಪ್ಲೀಸ್ 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 ಅಂತ ಹೇಳ್ತಿದ್ನಲ್ಲ ನೇತ್ರ. ಇವಾಗ ಬಿಡ್ತೀಯಾ ಬಿಡಲ್ವಾ? ಹೇಳ್ತಿದ್ನಲ್ಲ ನೇತ್ರ, ಗೊತ್ತಿಲ್ಲದೆ ಆಗೋಯ್ತು. ನೇತ್ರ, ನಿನ್ಮೇಲೆ ಆಣೆ ಮಾಡಿ ಹೇಳ್ತೀನಿ ನೇತ್ರ, ಇನ್ಯಾವತ್ತೂ ಇಂಥ ತಂಟೆ ತಕರಾರು ಹೋಗಲ್ಲ ನೇತ್ರ. ನಿಜವಾಗ್ಲು ಎಣ್ಣೆ ಹೊಡೆದಿದ್ಕೆ ತಾನೆ ಹಿಂಗೆಲ್ಲ ಆಗಿದ್ದು. ಇನ್ಮೇಲೆ ಆ ಶನಿ ಎಡಗೈಲಿ ಮುಟ್ಟಲ್ಲ ನೇತ್ರ, ನಿಜವಾಗ್ಲು. ನೇತ್ರ, 1 ನಿಮಿಷ ನೇತ್ರ, ಬಂದೆ. ಒಂದೇ ನಿಮಿಷ ಬಂದೆ. ಏನಿದು? ತಗೋ, ಹೇಳ್ತೀನಿ. ಹೌದು, ಇವತ್ ನನ್ ಬರ್ತಡೇ ಅಂತ ನಿನ್ಗೆ ಹೆಂಗ್ ಗೊತ್ತು? ಬರ್ಡೇನ ಹಂಗೆ ಗೊತ್ತಿಲ್ಲದೆ ಇರ್ತೀವಾ? ಎಲ್ಲ ಫಾರಿನ್ ಡ್ರೆಸ್ ತರ ಐತೆ. ನಮ್ಮಪ್ಪ ದುಬೈಗೆ ಹೋಗಿದ್ರಲ್ಲ, ಅಲ್ಲಿಂದ ತಗೊಂಬಂದ್ರು. ಇಲ್ಲಿ ನೋಡು, ಹೊಸ ಮೊಬೈಲ್ ಕೊಡ್ಸವ್ರೆ. ಸಿಮ್ ಕಾರ್ಡ್ ತಕೊಂಡ್ಮೇಲೆ ನಂಬರ್ ಕೊಡ್ತೀನಿ. ಸರಿ, ಇದೆಲ್ಲ ನಿಮ್ಮಪ್ಪ ನಿನ್ ತಂಗಿಗ್ ತಂದಿದ್ದ? ತಂಗಿನ? ನಾನು ಒಬ್ನೇ ಮಗ. ಏನ 1 ತಿಂಗಳ? 1 ತಿಂಗಳೆಲ್ಲ ನಮ್ ಕೈಲಿ ನೋಡ್ದೆ ಇರಕ್ ಆಗೋದಿಲ್ಲ. ಅದೇ ಹೊಸ ಮೊಬೈಲ್ ಐತಲ್ಲ, ಫೋನ್ ಮಾಡ್ತೀನಿ ಬಿಡು. ಆಹಾ, ಗಿಣಿ ಮರಿ ಫೋನ್ ಮಾಡ ಮಕ ನೋಡು. ಸರಿ, ಒಂದ್ ಐಡಿಯಾ ಹೇಳ. ಪರೀಕ್ಷೆಗೆ ಓದ್ಕೋತೀನಿ ಅಂತ ಹೇಳಿ ಹಸುನ್ ಹಿಡ್ಕೊಂಡ್ ಮಾಡಕ್ ಬರ್ತೀನಿ. ನೀನು ದನ ಹಿಡ್ಕೊಂಡ್ ಅಲ್ಲಿಗ್ ಬಾ, ಮೀಟ್ ಮಾಡೋಣ. ಏನ ನಾನ್ ದನ ಮೇಯ್ಸದ? ಹೇ, ನಾನಂತೂ ಬರ್ತೀನಿ. ನೀನ್ ಬಂದ್ರೆ ಬಾ, ಇಲ್ಲಾಂದ್ರೆ ಬಿಡು. ಅಗಳ ಸರಿ, ಹೋಗು. ಹುಡುಗಿರನ್ ಲವ್ ಮಾಡಿದ್ಮೇಲೆ ದನನು ಮೇಯಿಸ್ಬೇಕು, ಹೆಣನು ಕಾಯ್ಬೇಕು. ನೋಡಿ ಸ್ವಾಮಿ, ಈ ಲ್ಯಾಪ್ಟಾಪ್ಗೆ 15,000 ಮೇಲೆ ಬರಕಿಲ್ಲ. ನನ್ ಕೆಣಕ್ ಬೇಡಿ ಸಾಹೇಬ್ರೆ. 2,500 ದಿನಾರ್ ಕೊಟ್ಟು ತಂದಿದ್ದೀನಿ. ಸ್ವಲ್ಪ ಹೆಚ್ಚು ನೋಡ್ಕೊಂಡು ಸೇರಿಸ್ಕೊಂಡು ಕೊಡಿ. ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನಂಗೂ ಸ್ವಲ್ಪ ದುಡ್ಡು ಬೇಕು. ಏನ್ರಿ, ಹೊಸಿ ಮಗನ್ ನೋಡಿ ದನ ಮೇಯ್ಸಕ್ ಹೋಯ್ತಾವ್ರಿ. ದನ ಮೇಯ್ಸಕ್ ಹೋಯ್ತಾವನ ಇಲ್ಲ ಮಾರಕ್ ಹೋಯ್ತಾವ?
ಕೇಮೆ ಮಾಡ್ದಿರೋನ್ ಮಾಡ್ತಾವನೆ ಅದ್ ಸರಿ ಸಂತಸ ಇಲ್ಲ ಈ ಮನುಷ್ಯ. ಸಾಹೇಬ್ರೆ ಹಾ. ದುಡ್ಡು ಕೊಡಿ ಹ್ಮ್. ಜಗತ್ನಲ್ಲಿ ಇಂಥ ತಾಯಿನೇನಾದ್ರೂ ನೋಡಿದೀರಾ ಆ ಬೋಂಡ ಅಂಗಡಿ ಬಡ್ಡಿ ಮಗ ಹೆಂಗ್ ಕಂಡಿಡ್ಬಿಟ್ಟ ನೋಡ್ದ 3 ಅಂದ್ಬಿಟ್ಟು 10 ಪುಂಡವ ತಿಂದ್ರೆ ಗೊತ್ತಾಗ್ತೈತದ ಮುದವಿ. ಸರಿ ಬಿಡ್ರಪ್ಪ. ರಾಜೆ ಎಲ್ಲಿ ಗೋಳಿ? ಅಣ್ಣನ ಹಸ ಮೇಸಕ್ ಹೋಗೋನೆ. ಗೂಳಿ ಹೊಸ ಮೇಸಕ್ ಹೋಗಿತ್ತಾತ. ದುಬೈ ಡ್ರೆಸ್ ಹಾಕಂಬ ಅಂತ ತಾನೇ ನಾನು ನಿಂಗೆ ಹೇಳಿದ್ದು. ಹಸ ಮೇಸ ಜಾಗಕ್ಕೆ ಹಾಕೊಂಬಂದ್ರೆ ಸ್ವಲ್ಪ ಜಾಸ್ತಿ ಅನ್ಸಲ್ವಾ? ಹಾ, ನಾಳೆ ನಮ್ಮೂರಲ್ಲಿ ಮಾರಮ್ಮನ್ ಜಾತ್ರೆ. ದುಬೈ ಡ್ರೆಸ್ ಹಾಕೊಂಬರ್ತೀನಿ, ಅಲ್ಲಿಗೆ ನೀನು ಬಂದ್ಬಿಡು, ಮೀಟ್ ಮಾಡೋಣ. ಖಂಡಿತವಾಗ್ಲೂ ಬರ್ತೀಯ ತಾನೆ? ಹಾ ಬರವ ಆ ಕೈ ಕುಡಿಲೆ. ಏನಿದು? ಇವಣ್ಣ ಯಾರಕ್ಕ? ಹಸನ ಆ ಕಡೆ ಕಟ್ಬಿಟ್ ಬರ್ತ್ಯಾ? ಯಾವಾಗಕ್ಕ? ಇವಾಗ ತಾನೇ ಕಟ್ಬಿಟ್ ಬಂದಿವ್ನಿ. ಲವ್ ಕಣ್ಣ ಮುಚ್ಚಾಡಕ್ ಬರ್ತದೇನಿಲ್ಲ ಆಡವಾ? ಏ ಫಸ್ಟ್ ಇವನಿಗೆ ಕಟ್ಬಿಡವಾ? ಬಾರಕಂದ ಬಾಲ ರಾಜ ಮುದ್ದು ಬಂಗಾರ ಬಾಪ ಬಾ 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 ಬಾರಕಂದ ಜಾಣ ಮಾರಿ. ಸರಿನಾ? ತಿರುಗ್ತಿರ್ತೀನಿ, ತಿರುಗ್ತಾ ಇರ್ಬೇಕು. ಬಾಬಾ ಬಾಲಕಂದ ಬಾಲ ಕಣ್ಣ ಮುಚ್ಚೆ ಕಡೆಗೂಡೆ ತಿರುಗೋ ಪೀಡೆ. ತಿರ್ಗಪ್ಪ ತಿರುಗು. ಕಿರಾತ್ಕ. ಆಮೇಲೆ ಹೌದು, ನಾನ್ ನಿನ್ನ ತುಂಬಾ ದಿವಸದಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಯಾನೇನು ಗೂಳಿ ಅಂತ ಹೆಸರಿಟ್ಟಿದ್ದು? ಯಾಕೆ? ಚೆನ್ನಾಗಿಲ್ಲ. ನನ್ನ ಹೆಸರೇನ್ ಗೂಳಿ ಎಲ್ಲ ಗೊತ್ತಾ? ಮತ್ತೆ ನಂದೀಸ. ಹಾ, ಹ್ಞೂ, ಈ ಜೊತೆಲಿರೋ ಹುಡುಗರೆಲ್ಲ ಗೂಳಿ ಗೂಳಿ ಅಂತ ಕರೆದು ಹೆಸರಾಳ ಮಾಡ್ಬಿಟ್ಟವೆ ಬಡ್ಡೆತ್ತವು. ನೀನ್ ಯಾಕೆ ಅವ್ರ ಜೊತೆ ಎಲ್ಲ ಸೇರ್ತ್ಯಾ? ಅವ್ರನ್ನ ಕಂಡ್ರೇನೆ ನಂಗೆ ಇಷ್ಟ ಆಗಲ್ಲ. ಅವ್ರು ನಿನ್ನ ಹಾಳ್ ಮಾಡ್ಬಿಡ್ತಾರೆ. ಹಂಗಂತ್ಯಾ? ಹೌದು. ಲೇ ಅಣ್ತಮ್ಮ, ಗೂಳಿನ ನಾವ್ ಹಾಳ್ ಮಾಡ್ತಾ ಇದೀವಿ ಅಂತ ಕಳ್ಳ. ಬಾಳ ಹೊಸನೇ ಗೂಳಿಯ ಚೆನ್ನ ಮೇಯಿಸ್ತಾ ಇದೆ. ನೀನ್ ಬೇಕಾದ್ರೆ ನನ್ನ ನಂದೀಸ ಅಂತಾನೆ ಕರಿ. ನಾನ್ ನಿನ್ನ ಹಾಗೆ ಕರೆಯೋದು, ನಂದೀಶ್, ಮಿಸ್ಟರ್ ನಂದೀಶ್. ನನ್ ಮಗ ಇನ್ನೂ ಹಂಗೆ ಸಿಗ್ತಾವನೆ. ಹಾ. ಹೇ, ಆ ನೀರೆತ್ಕೋ. ಹೇ, ನಿನ್ಗೆ ಮೊಟ್ಟೆಯಿಂದ ಬರುವಾಗ ಗೊತ್ತಾ? ಏನ್ ಆಮ್ಲೆಟಾ? ತಲೆ. ಈ ನೀರ್ನ ಬಾಯಲ್ಲಿ ಹಾಕೊಂಡು ಮೊಟ್ಟೆಯಿಂದ ಬರುವಾಗ ಏನಂತ ಹೇಳಿತು ಕೋಳಿ ಮರಿಯು ಅಂತ ಹೇಳ್ಬೇಕು. ಹೇಳ್ಬೇಕಾದ್ರೆ ನೀರೊಳಗೂ ಹೋಗ್ಬಾರ್ದು, ಹೊರಗೂ ಬರ್ಬಾರ್ದು. ಇದೆಲ್ಲ ಒಂದ್ ಆಟನ. ನಾವು ಬೇಕಾದ್ರೆ 2 ಬಿಯರ್ ಬಾಟ್ಲ್ ಹಂಗೆ ಬಾಯಲ್ಲಿ ಬಿಟ್ಟು ಇದನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಅಂದೆ. ಎಲ್ಲಿ ಮಾಡು ನೋಡೋಣ. ಹುಡುಗಿನ ಪ್ರೀತಿಸೋರ್ ಕಡೆಗೆ ಸಿಗೋದಿದೆ. ಏನು? ಏನಿದೆ? ಆಗಲ್ಲ ಅಂತ ನಂಗೆ ಗೊತ್ತಿತ್ತು. ಓವರ್ ಆಗಿ ಆಬೇಡ. ಅಣ್ಣ ಕಂಡಿಡ್ಬಿಟ್ಟೆ, ಅಕ್ಕ ಕಂಡಿಡ್ಬಿಟ್ಟೆ, ಸೂಪರ್ ಕಣ ನೀನು. ಬಾರಕಂದ ಇವನ್ ಬರೀ ಸೂಪರ್ ಕಡಿಬಿಟ್ಟು ನಾಳೆ ನಿನ್ ಕರ್ಕೊಂಬಂದ್ರೆ ಚೆನ್ನಾಗಿ ನೋಡು. ನಾಳೆ ಬಂದಾಗ ಕೊಡ್ಬೇಕು. ಸೂಪರ್ ಕಣ ನೀನು, ಒಳ್ಳೆ ಹುಡುಗ ಕಣ. ಬರ್ಲಾ? ಯಾಕ್ಲಾ ಯಾವಾಗ್ಲೂ ನನ್ನಿಂದನೇ ಸುತ್ತಾ ಇರ್ತ್ಯಾ? ಬಿಡಲ್ಲ. ಏನಮ್ಮಿ ಅರ್ಜೆಂಟು? ಎಲ್ಗೋಬೇಕು? ಕೈ ನೋವ್ತಾ ಇದೆ. ಏನು ಆಗಲ್ಲ, ಇನ್ನೊಂದ್ 4 ಬಿದಿಗೆ ತಗೊಂಬ ಹೋಗು. ಸರಿ. ಹೆಣ್ಣು ಪಕ್ಕಕ್ಕೆ ಬಂತ ಹೊಟ್ಟೆಯಿಂದ ಬರುವಾಗ ಮೊಟ್ಟೆ ಬಂತು. ನಮಸ್ಕಾರ ಅಂಟಮ್ಮ, ಏನೋ ಮಾಡ್ತಾ ಇದೀರಾ? ಓಹ್ ಏನ್ರಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ಬಾಯಿ ಮುಕ್ಕಳಿಸ್ತಾ ಇದೀನಿ. ಅಂಡೆ ಒಳಗೆ ನೀರ್ ತುಂಬಿಕೊಂಡು ಬಾಯಿ ಮುಕ್ಳಿಸೋದನ್ನ ಎಲ್ಲಾರ ನೋಡಿದಿರ್ಲಾ? ನಾನ್ ಹೆಂಗಾರು ಮುಕ್ಕಳಿಸ್ತೀನಿ, ನಿಂಗೇನ್ಲ? ಅಲ್ಲ ಅಂತಮ್ಮ, ಇತ್ತೀಚೆಗೆ ಕೈಯೇ ಸಿಕ್ತಿಲ್ವಲ್ಲೋ? ಎಲ್ಲೋ ಹೋಯ್ತ್ಯಾ, ಎಲ್ಲೋ ಬರ್ತೀಯ, ಒಂದು ಗೊತ್ತಾಗ್ತಿಲ್ಲ. ಹೋಗಪ್ಪ. ಏನಿಲ್ಲ ಕಣ್ರಲ್ಲ, ಊರಿಂದ ನಮ್ಮ ಅಪ್ಪ ಬಂದವ್ರಲ್ಲ, ಬೇಜಾನ್ ಕೆಲ್ಸ, ಪುರ್ಸತ್ತೆ ಇಲ್ಲ. ಅಪ್ಪ ಬಂದ್ಮೇಲೆ ಎಷ್ಟೊಂದ್ ಕೆಲ್ಸ ಐತೆ ಅಂತ ನೋಡ್ತಿದೀವಲ್ಲಪ್ಪ. ನಂದೀಶ, ಮಿಸ್ಟರ್ ನಂದೀಶ್, ನಾನು ನಿಮ್ಮನ್ನ ನಂದೀಶ ಅಂತಾನೆ ಕರೆಯೋದು. ಮೊಟ್ಟೆಯಿಂದ ಬರುವಾಗ ಏನಂತ ಹೇಳಿದ್ದು? ಗಿಳಿ ಮರಿ. ಚಿಕ್ಕರಸಿನಕೆರೆ ಮಾರಮ್ಮನ ಜಾತ್ರೆ ಪ್ರಯುಕ್ತ ನಾಳೆ ನಡೆಯಲಿರುವ ರಸಮಂಜರಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ರೋಮಾಂಚನಗೊಳಿಸಲು ಬರುತ್ತಿದ್ದಾರೆ ಖ್ಯಾತ ನೃತ್ಯ ತಾರೆ ಜೂನಿಯರ್ ಸಿಲ್ಕು. ಗುಳಿ ಸಿಲ್ಕು ಕಣ, ಸಿಲ್ಕು. ಹಳ್ಳಿ ಮೇಸ್ಟ್ರಿ ಪಾಠ ಮಾಡಿ ಬನ್ನಿ. ಗುಳಿ ಹೆಂಗಾರ ಮಾಡೋಗಣ ಕಣ. ಹೋಗೋಣ. ಸುಮ್ಕಿರಲ್ಲ. ಮೊದ್ಲೇ ಆ ಚಿಕ್ಕರ್ ಸಿಂಗ್ ಕರೆಯವರು ಗೂಳಿ ಮೇಲೆ ಗರಂ ಆಗವ್ರೆ. ನೀವು ಸಿಲ್ಕು ಪಲ್ಕು ಅಂತ ಸುಮ್ನೆ ಆಸೆ ಬಿದ್ದು ಜಾಸ್ತಿ ಎಗರಾಬೇಡಿ. ಗುಳಿ ಹೋಗೋಣ ಕಣ. ಬೇಡ ಕಣ, ತಪ್ಪು ನಮ್ದು ಇಟ್ಕೊಂಡು ಹೋಗ ಚೆನ್ನಾಗಿರಲ್ಲ. ಬೇಡ, ಸುಮ್ನೆ ಕಿರಿಕು. ಬಟ್ಟೆ ಸುಮ್ನೆ ಇಲ್ಲ, ಹೊಡೆದ್ಬಿಡ್ತೀನಿ ನೋಡಿ. ಈಗ
ಗುಳಿ ಹೋಗೋಣ ಕಣ. ಏಯ್ ಮಕ್ಕ ಸೇರ್ಸ್ಬಿಡ್ತು ಹೇಳ್ತಿರೋದು ಅರ್ಥ ಆಯ್ತಿಲ್ವಾ ಸರಿ ಬಿಡಪ್ಪ ಗುಳಿ ಹೋಗೋಣ ಅಯ್ಯೋ ನೀನು. ಸರಿ ಬಿಡಪ್ಪ